ಇಂಡಿಯಾ ಹಿಂದುಳಿಯಕ್ಕೆ ಇದು ಒಂದು ಕಾರಣ ಇರ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ದಾಗ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು. ಈಗ ಇಲ್ಲೇನು ಅಮೌಂಟ್ ತೋರ್ಸತ್ತಿಲ್ಲ, ಇದು ಗೋರ್ಮೆಂಟ್ ಪ್ಲಸ್ ಪ್ರೈವೇಟ್ ಸೆಕ್ಟರ್ ಇಬ್ಬರು ಕೂಡಿಕಿಸಿಂದ ಅಮೌಂಟನ್ನು ಇನ್ವೆಸ್ಟ್ ಮಾಡಿರುವಂಥದ್ದು. ಇಲ್ಲೇನು ಅಮೌಂಟ್ಸ್ ತೋರ್ಸತ್ತಿಲ್ಲ, ಬೇರೆ ಕಂಟ್ರೀಸ್ಗಳ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಾಗ ಅಮೌಂಟನ್ನು ಸ್ಪೆಂಡ್ ಮಾಡಿರುವಂಥದ್ದು ನಿಮಗೆ ಕ್ಲಿಯರಾಗಿ ಕಾಣತ್ತದ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಭಾಳ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ ಅಂತ ಹೇಳ್ಕಿಸಿಂದ. ಬಟ್ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ? ಯಾವಾಗ ಇನೋವೇಷನ್ ಆಗ್ತದೆ ಅವಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದ್ರಿಂದ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ತದೆ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಯ್ತಂದ್ರೆ ಭಾಳಷ್ಟು ಕಂಪ್ನಿಗಳು ನಮ್ಮ ಇಂಡಿಯಾಗೆ ಬರ್ತಾವೆ. ಆವಾಗ ಆಟೋಮೆಟಿಕ್ಲಿ ಇಂಡಿಯಾ ರಿಚ್ ಆಗ್ತದೆ. ಓಕೆ, ಪ್ಲಸ್ ನಮ್ಮ ಇನೋವೇಷನನ್ನು ಬೇರೆ ಕಡೆ ನಾವು ಮಾರ್ಬೋದು. ಓಕೆ, ಈ ರೀತಿಯಾದಂಥ ಲಾಭ ಇಟ್ಕೊಂಡ್ರು ನಾವು ಯಾಕೆ ಇನ್ನೂ ಇನೋವೇಷನ್ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಅಮೌಂಟನ್ನು ಸ್ಪೆಂಡ್ ಮಾಡತ್ತಿಲ್ಲ? ರೀಸೆಂಟ್ಲಿ ನಾ ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ, ನಮ್ಮ ಇಂಡಿಯಾದವ್ರು ಅಂತಕ್ಕೆ ಸೆಲ್ಫ್ ಬಿಲೀವ್ ಭಾಳ ಕಡಿಮೆ ಐತಿ. ಯಾಕೆ ಗೊತ್ತಿಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಹಂಗಿರೋದಕ್ಕೆ ಈ ರೀತಿ ಐತೋ ಏನು ನಮ್ಮ ಸುತ್ತಮುತ್ತಿರೋ ಜನದ ಸಂಬಂಧ ಈ ರೀತಿ ಐತೋ ಗೊತ್ತಿಲ್ಲ ನಂಗೆ. ಸೆಲ್ಫ್ ಬಿಲೀವ್ ಇಲ್ಲ ಅಂದರೆ ಇನೋವೇಷನ್ ಆಗೋಲ್ಲ. ಪ್ಲಸ್ ಇನ್ನೂ ಒಂದು ಭಾರತೀಯರ ಮೈಂಡ್ಸೆಟ್ ಹೆಂಗೈತೆ ಅಂದರೆ ಇನೋವೇಷನ್ ಮೈಂಡ್ಸೆಟ್ ಇಲ್ಲೇ ಇಲ್ಲ. ನಾವು ನೌಕರಿ ಮೈಂಡ್ಸೆಟ್ ಈ ರೀತಿನೇ ಇದೀವಿ. ಇನೋವೇಷನನ್ನು ವರ್ಡು ಗೊತ್ತಿಲ್ಲ ನಮಗೆ ಭಾಳಷ್ಟು ಮಂದಿಗೆ. ಪ್ಲಸ್ ಗೊತ್ತಿದ್ರೂ ಇನೋವೇಷನ್ ಹೆಂಗೆ ಆಗ್ತದಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ಎಜುಕೇಷನ್ನೇ ಇಲ್ಲಲ್ಲ ಎಲ್ಲಿಯೂ. ಯಾರೂ ಅದ್ರ ಬಗ್ಗೆ ಮಾತಾಡತ್ತಿಲ್ಲ. ಆ ಒಂದು ಕಾರಣಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಅನ್ಕೋತೀನಿ. ನಿಮಗೇನು ಅನ್ನಿಸ್ತದೆ ಅಂತ ಹೇಳ್ಕಿಸಿಂದ ನಿಮ್ಮ ಪರ್ಸ್ಪೆಕ್ಟಿವನ್ನು ಕಮೆಂಟ್ ಬಾಕ್ಸ್ನಾಗ ಶೇರ್ ಮಾಡಿರಿ.